ಇನ್ನು ಮಲೆನಾಡು ಭಾಗದಲ್ಲಿ ಸುರಿತಾ ಇರುವಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಒಂದು ವಾರದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಲೆನಾಡು ಮಳೆನಾಡಾಗಿದೆ. ಒಂದು ವಾರದಿಂದ ನಿರಂತರ ಮಳೆಗೆ ಶಿವಮೊಗ್ಗ ಜಿಲ್ಲೆ ತತ್ತರಿಸಿ ಹೋಗಿದೆ. ಬಿಸಿಲು ಕಾಣದೆ ಮೆಕ್ಕೆಜೋಳ ಎಲ್ಲ ಮೊಳಕೆ ಹೊಡಿತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಪಾಪ ರೈತರ ಸ್ಥಿತಿ. ಬೆಳೆ ಹಾನಿ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಮಳೆಯಲ್ಲಿ ಸುರಿತಾ ಇರುವಂತ ಮಲೆನಾಡು ಏನು ನಾನು ಹೇಳಿದೆ, ಅಕ್ಷರಶಃ ಮಲೆನಾಡು ಈಗ ಮಳೆನಾಡಾಗಿದೆ. ಬಿಸಿಲೇ ಇಲ್ಲ. ಕಷ್ಟಪಟ್ಟು ಬೆಳೆದಂತ ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಆ ಥರದ ಪರಿಸ್ಥಿತಿ ರೈತರಿಗಿದೆ. ಇದು ಮೊಳಕೆ ಬಂದಿರೋದು ಇದು ಬರಲ್ಲ. ಇದು ಬಟ್ ಏನೋ ಜಮೀನಲ್ಲಿ ಬಿಡಬಾರ್ದು ಅಂತ ಇದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಬಿಟ್ರೆ ಇದ್ರದ್ದು ಇದು ಬರಲ್ಲ. ಇದು ಸುಮ್ನೆ ಅಲ್ಲೇ ಬೆಳೆದು ಕಷ್ಟಪಟ್ಟು ಅಲ್ಲೇ ಹಾಳು ಮಾಡಿ ಇನ್ನು ಇಷ್ಟು ಕಷ್ಟಪಟ್ಟು ಹಾಳಾಗಿದೆ. ತಂಬುಕ್ ತಂದಾರ ಹಣಿಯನ ಇಲ್ಲ ಅಂತಂದ್ರೆ ಇದನ್ನೇ ಗದ್ದೆಲಿ ಇಟ್ಕೊಂಡ್ರೆ ನಾಟಿ ಮಾಡಕ್ ಬರಲ್ಲ. ಇದನ್ನ ಮತ್ತೆ ಮಳೆಗಾಲದಲ್ಲಿ ಇನ್ನೂ ನೀರ್ ಜಾಸ್ತಿ ಆದಾಗ ತೆಗೆದನೆ ಕಷ್ಟ ಆಗುತ್ತೆ. ಅದಕ್ಕೆ ತಂಬದ್ಮೇಲೆ ನೋಡ್ತಾ ಇದೀವಿ ಈ ತರ ಇದನ್ನೆಲ್ಲ ತೆಗೆದು ಹಿಂಗ್ ಮಾಡ್ತಾ ಇದೀವಿ. ಆದ್ರೂ ಬರ್ತಾ ಇಲ್ಲ. ಇದೆಲ್ಲ ಬೇರ್ ಬಿಟ್ಬಿಟ್ಟಿದೆ. ನೆಕ್ಸ್ಟ್ ರೇಟ್ ಅಲ್ಲಿ ಕೇಳಿದ್ರು ಕೂಡ ರೇಟ್ ಅಲ್ಲಿ ಕೇಳಿದ್ರು ಕೂಡ ಹಸಿ ಜೋಳ 1000 ರೂಪಾಯಿ 1100 ರೂಪಾಯಿ ಕ್ವಿಂಟಲ್ ಕೇಳ್ತಿದ್ದಾರೆ. ಒಣಗಿರೋ ಜೋಳನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ರೇಟ್. 2000 ರೇಟ್ ಹಿಂಗ್ ಮಾಡಿದ್ದಾರೆ. ಆದ್ರೂ ಇದನ್ನ ಕೇಳೋದಿಲ್ಲ. ಅವ್ರು ಬಾಯಿ ಬಂದಂಗೆ ಕೇಳ್ತಿದಾರೆ. ಅವ್ರೇನೋ ಹೀಟ್ರಲ್ಲಿ ಹಾಕೊಂಡೇನೋ ಬಿಸಿ ಮಾಡ್ಕೊಂಡು ಏನೇನೋ ಮಾಡ್ಕೊತಿದಾರಂತೆ. ನಮಗೆ ಯಾವ್ದೂ ಬೇಡ, ವಿಧಿಯಲ್ಲಿ ಆಗ್ಬಿಟ್ಟಿದೆ. ಇಲ್ಲಿ ತಂದು ಅನ್ಕೊಂಡಿದೀವಿ. ಮುಂದೆ ದೇವ್ರಿಗೆ ಬಿಟ್ಟಿರೋದು. ಕೆಲ್ಕುಂದ್ಲಿ ಗ್ರಾಮದಲ್ಲಿ ನಮ್ಮ ಮಳೆ ವಿಪರೀತವಾಗಿ ಈ ರೀತಿ ರೈತರು ಜೋಳಗಳು ಹಾಳಾಗಿದೆ. ಇಲ್ಲಿ ನಮ್ಮನ್ನ ಗೋಳು ಕೇಳರು ಯಾವುದೇ ರಾಜಕಾರಣಿಗಳಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಬಂದು ನಮ್ಮನ್ನ ಭೇಟಿ ಕೊಟ್ಟು ನಿಮ್ ಕಷ್ಟ ಏನು ಅಂತೇಳಿ ಇವತ್ತಿಗೂ ಅವರು ಬಂದಿಲ್ಲ. ಇಲ್ಲಿ ರೈತರು ಒದ್ದಾಡೋದ್ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ. ನೋಡ್ರಿ ಜೋಳಗಳೆಲ್ಲ ಮಳೆ